ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಮದುವೆ ಮನೆಯಲ್ಲಿ ಮಾಡಿರ್ತಕ್ಕಂಥ ತರಕಾರಿ ಸಾಗುನ ಯಾವ ರೀತಿ ಭಟ್ರು ತಯಾರಿಸ್ತಾರೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಇದನ್ನ ತರಕಾರಿ ಸಾಗು ಮಾಡಲಿಕ್ಕೆ ರುಬ್ಲಿಕ್ಕೆ ಅಂತ ಮಸಾಲೆಗೆ ಹಸಿ ಕೊಬ್ಬರಿ, ಹಾಗೆ ಒಂದು 5 ಮೆಣಸಿನ್ಕಾಯಿ, ಹಾಗೆ ಶುಂಠಿ, ಒಗ್ಗರಣೆಗೆ ಅಂತ ಈರುಳ್ಳಿ ಮತ್ತು ಟೊಮೆಟೊನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಹಾಗೆ ತರಕಾರಿ ಬೇಕೇ ಬೇಕಲ್ವಾ, ಅವರೆಕಾಳು, ಹಾಗೆ 1 ಕಪ್ಪಷ್ಟು ಆಲೂಗಡ್ಡೆ, ಹೂಕೋಸು, ಕ್ಯಾರೆಟು ಮತ್ತು ಬೀನ್ಸ್ನ ತೊಗೊಂಡಿದ್ದೀನಿ. ಅದನ್ನು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಮಸಾಲೆಗೆ ಅಂತ ಒಂದಿಷ್ಟು ಚಕ್ಕೆ, ಅದನ್ನು ಸ್ವಲ್ಪ ತೊಗೊಂಡಿದ್ದೀನಿ. ಇಷ್ಟು ನಾನು ತೋರಿಸ್ತಾ ಇದ್ದೀನಲ್ಲ, ಇಷ್ಟು ಹಾಕಿದರೆ ಸಾಕು. ಹಾಗೆ ಒಂದು 3 ಲವಂಗನ ತೊಗೊಂಡಿದ್ದೀನಿ. ಒಂದು 3 ಲವಂಗ ಆದರೆ ಸಾಕಾಗುತ್ತೆ, ಇಲ್ಲಾಂದರೆ ತುಂಬ ಸ್ಮೆಲ್ ಬರುತ್ತೆ ಅಂತ ಹೇಳಿ. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ಮತ್ತು ಧನಿಯಾ ಪುಡಿ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಧನಿಯಾ ಬರುತ್ತಲ್ಲ ಅದು ಹಾಕ್ಕೊಳ್ಳಿ. ನಾನಿವಾಗ ಧನಿಯಾ ಪೌಡರ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಧನಿಯಾ ಪುಡಿ ಆದಾದಮೇಲೆ ಒಂದು ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ. ಸ್ವಲ್ಪ ಬೆಲ್ಲ ಸಾಕಾಗುತ್ತೆ. ಸೊ ಇವಾಗ ನಾನು ರುಬ್ಲಿಕ್ಕೆ ಅಂತ ಏನು ಮಸಾಲೆ ಅಂತ ಹೇಳಿದ್ನಲ್ಲ, ಅದಕ್ಕೆ 1 ಕಪ್ ಆಗೋಷ್ಟು ಹಸಿ ಕೊಬ್ಬರಿನ ಈ ರೀತಿಯಾಗಿ ತುರಿದಿಟ್ಕೊಂಡಿದ್ದೀನಿ. ಹಾಗೆ ಒಂದು 5 ಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ಹಾಗೆ ಒಂದಿಷ್ಟು ಶುಂಠಿ ಏನು ತೋರಿಸಿದ್ನಲ್ಲ ಅದೇ ರೀತಿ ಶುಂಠಿನ ಹಾಕಿ, ಮತ್ತು ಮಸಾಲೆ ಪದಾರ್ಥಗಳನ್ನು ನಾನೇನು ತೋರಿಸಿದೆ ಆಗಲೇ ವಿಡಿಯೋದಲ್ಲಿ, ಶುಂಠಿ, ಏಲಕ್ಕಿ ಅಲ್ಲ, ಚಕ್ಕೆ, ಲವಂಗ, ಹಾಗೆ ಇದನ್ನು ಹಸಿ ಕಡಲೆಬೇಳೆನ ಒಂದು ಅರ್ಧ ಗಂಟೆ ಮುಂಚೆ ನಾವು ಸಾಗು ಮಾಡ್ತೀವಿ ಅಂತ ಅಂದಾಗ ನೆನೆಸಿಟ್ಕೋಬೇಕಾಗುತ್ತೆ. ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ತೋರಿಸಿದ್ದೀನಲ್ಲ ಅದೆಲ್ಲ ಚಕ್ಕೆ, ಲವಂಗ, ಆಮೇಲೆ ಧನಿಯಾ ಪೌಡರ್ನ, ಬೆಲ್ಲ ಅದೆಲ್ಲ ಏನಿತ್ತು ಅದನ್ನ ಮಿಕ್ಸಿ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ. ಹಾಗೆ ಇವಾಗ ತರಕಾರಿಗಳನ್ನು ಒಂದು ಕುದಿಲಿಕ್ಕೆ ಅಂತ ಹೇಳಿ ನಾನು ತೊಳೆದಿಟ್ಟಿರ್ತಕ್ಕಂಥ ಎಷ್ಟು ನಾನು ತೋರಿಸಿದ್ದೀನಲ್ಲ ಎಲ್ಲ ತರಕಾರಿನ ಹಾಕ್ಕೊಂಡು ಇವಾಗ ಗ್ಯಾಸ್ ಮೇಲೆ ಹಚ್ಚಿ ಇಡ್ತಾಯಿದ್ದೀನಿ. ಇದು ಒಂದು ಕುದಿ ಬಂದರೆ ಸಾಕಾಗುತ್ತೆ. ಇದಕ್ಕೆ ಸ್ವಲ್ಪ ಅರಿಶಿಣ ಹಾಗೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿಬಿಟ್ಟು ಕ್ಲೀನಾಗಿ ಕಲಸಿ ಒಲೆ ಮೇಲೆ ಇಡೋದಷ್ಟೇ. ಸೊ ಇದನ್ನು ಪೂರ್ತಿ ಕುದಿಸೋಕೆ ಹೋಗಬೇಡಿ, ಒಂದೇ ಒಂದು ಕುದಿ ಬಂದರೆ ಸಾಕಾಗುತ್ತೆ. ಯಾಕಂದರೆ ಮತ್ತೆ ನಾನು ಮಸಾಲೆ ಎಲ್ಲ ಹಾಕಿಬಿಟ್ಟು ಕುದಿಸ್ತೀವಲ್ಲ, ಸೊ ಹಾಗಾಗಿ ಒಂದು ಕುದಿ ಬಂದರೆ ಸಾಕು. ಇವಾಗ ಇನ್ನೊಂದು ಕಡೆ ಬಾಣಲಿಗೆ ನಾವು ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ, ಸಾಸಿವೆ, ಜೀರಿಗೆಯನ್ನು ಹಾಕ್ಕೊಳ್ಳೋಕೆ ಹೋಗ್ಬಿಡಿ, ಸ್ಕಿಪ್ ಮಾಡಿ. ಬೇಕು ಅಂದವ್ರು ಹಾಕ್ಕೊಳ್ಳಿ. ನಾನಿವಾಗ ಡೈರೆಕ್ಟಾಗಿ ಈರುಳ್ಳಿ ಮತ್ತು ಟೊಮೆಟೊನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತರಕಾರಿ ಸಾಗುಗೆ ಮೇನಾಗಿ ಏನಂದರೆ, ನಾವು ಮೊದಲೆಲ್ಲ ಪುಟಾಣಿ ಅಂದರೆ ಹುರಿಗಡಲೆ ಬರುತ್ತಲ್ಲ ಅದನ್ನು ಹಾಕಿಬಿಟ್ಟು ಕೆಡಿಸ್ಬಿಡ್ತೀವಿ. ಅದಕ್ಕೆ ಅದು ಹಾಕಬಾರ್ದು. ನಾವೇನು ಮಾಡಬೇಕಂದ್ರೆ ಕಡಲೆಬೇಳೆನ ಒಂದು ಅರ್ಧ ಗಂಟೆ ಮುಂಚೆನೇ ನೆನೆಸಿಟ್ಟು ಯೂಸ್ ಮಾಡಿದಾಗ ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂತ ಹೇಳ್ಬೋದು. ಇವಾಗ ಟೊಮೆಟೊ, ಈರುಳ್ಳಿ ಏನು ಹಾಕಿದ್ದೆ ಅಲ್ಲ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ, ಹಾಗೆ ಕೊತ್ತಂಬರಿ ಅಂದರೆ ಧನಿಯಾ ಪೌಡರ್ ಇರುತ್ತಲ್ಲ ಅದನ್ನು ಹಾಕಿ ಕಲಿಸೋದು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ತರಕಾರಿ ಒಂದು ಕುದಿ ಬಂದಿತ್ತು, ಅದನ್ನು ನಾನು ಬಾಣಲಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಒಂದೇ ಕುದಿ ಸಾಕು, ಇಲ್ಲಾಂದರೆ ತರಕಾರಿ ಏನಿರುತ್ತಲ್ಲ ಅದು ತುಂಬ ಮೆತ್ತಗಾಗಿಬಿಡುತ್ತೆ. ಅದು ಮೆತ್ತಗಾದರೆ ಅಷ್ಟೊಂದು ರುಚಿ ಅನಿಸೋದೇ ಇಲ್ಲ. ಹಾಗೆ ನಾನು ರುಬ್ಬಿ ಇಟ್ಕೊಂಡಿದ್ನಲ್ಲ, ರುಬ್ಬಿ ಇಟ್ಟಿರ್ತಕ್ಕಂಥ ಮಸಾಲೆನ ಆ್ಯಡ್ ಮಾಡಿ, ಬೆಲ್ಲನ ಆ್ಯಡ್ ಮಾಡಿ, ಹಾಗೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿ ಇದನ್ನು ಕಲಿಸ್ಬೇಕು. ಕಲಸಾದ್ಮೇಲೆ ಕ್ಲೀನಾಗಿ ನೋಡ್ಕೊಳ್ಳಿ, ತಳ ಹಿಡಿದೇ ಇರೋ ರೀತಿ ನೋಡಿ ಮೆಲ್ಲಕ್ಕೆ ಕಲಸಿ. ಅದು ಸ್ವಲ್ಪ ಉರಿ ಏನಿರುತ್ತೆ ಅದು ಸ್ವಲ್ಪ ಲೋ ಫ್ಲೇಮಲ್ಲಿದ್ದರೆ ಒಳ್ಳೆಯದು, ಇಲ್ಲಾಂದರೆ ಬೇಗ ಸೀದೋಗಿಬಿಡುತ್ತೆ ಅಂತ. ಸೊ ಇವಾಗ ಕಲಸಿ ಅದಾದಮೇಲೆ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೀರನ್ನು ಆ್ಯಡ್ ಮಾಡಿ ಒಂದು ಕುದಿ ತೆಗೆದಾದ್ಮೇಲೆ ಇದನ್ನು ನಾನು ನೀರೆಲ್ಲ ಹಾಕಿ ಈ ರೀತಿಯಾಗಿ ಕಲಿಸ್ತಾ ಇದ್ದೀನಿ. ಮೇಲೆಯಿಂದ ಕೆಳಗೆ, ಕೆಳಗೆಯಿಂದ ಮೇಲೆ ಈ ರೀತಿಯಾಗಿ ಕಲಿಸ್ಕೊಳ್ಳಿ. ಹಾಗೆ ಇವಾಗ ನೋಡ್ತಾ ಇದ್ದೀರಲ್ಲ, ಇದು ಬಾಣಲಿಲಿ ಹಿಡಿಸೋದಿಲ್ಲ ಅಂತ ಗೊತ್ತಾಯಿತು. ಯಾಕಂದರೆ ಕುದೀತಾ ಮತ್ತೆ ಚೆಲ್ಬಿಡುತ್ತೆ ಅಂತ ಹೇಳಿ ಇದನ್ನು ಮತ್ತೆ ನಾವು ಪಾತ್ರೆಗೆ ಶಿಫ್ಟ್ ಮಾಡ್ತಾ ಇದ್ದೀವಿ. ಮೊದಲೇ ಮಾಡುವಾಗ ಸ್ವಲ್ಪ ದೊಡ್ಡ ಪಾತ್ರೆಯಲ್ಲಿ ಯೂಸ್ ಮಾಡ್ಕೊಂಡು ಮಾಡಿದರೆ ಆ ಥರ ಏನೂ ಆಗ್ತಾ ಇರಲಿಲ್ಲ ಅನಿಸುತ್ತೆ. ಸೊ ಇವಾಗ ಇದನ್ನು ಕ್ಲೀನಾಗಿ ಇನ್ನೊಂದು ಸಲ ಕೈ ಆಡಿಸಿ ಮತ್ತೆ ಒಲೆ ಮೇಲೆ ಇಟ್ಟು ಒಂದು ಸ್ವಲ್ಪ ಕುದಿಬೇಕಿದು. ತುಂಬ ಹೊತ್ತು ಕುದ್ರೂ ಒಳ್ಳೆಯದು.
ಯಾಕಂದರೆ ಎಷ್ಟು ಕುದಿಯುತ್ತೋ ಅಷ್ಟು ರುಚಿ ಅಥವಾ ಘಮ ಏನಿರುತ್ತೆ ಅದು ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಇವಾಗ ನೋಡ್ತಾ ಇದ್ದೀರಲ್ಲ ತುಂಬ ಕುದೀತಾ ಇದೆ. ಈ ವಿಡಿಯೋ ಸ್ವಲ್ಪ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್